ಬಶಾ ನಮ್ಮ ದೋಸ್ತ ನಮ್ಮನ್ನು ಬಡಿಯಾಕ ಸಾಥ್ ಕೊಡತ್ತಾನ. ನೀ ಯಾಕೆ ಬಿಡ್ತಿ? ಹೋಗಿ ಬಡಿಯವ ಅವನ. ಏ ನೀನು ಹೋಗೋ, ಇಬ್ಬರನು ನಾನು ಹಾಕ್ಬಾ ಅವ್ರನ್ನ. ನನಗೇನು ಬಿಡಾಕಲ್ಲ, ನಾ ಹೋಗ್ತೇನೆ. ಏ ನಿಂದೇನೋ ಬಾಳ ಕಾಂದತ್ಲೆ. ಕೊಂಡ್ರ ನಮ್ ದೋಸ್ತ ನಮಗ ಬಡದ. ದೋಸ್ತ ನಿನಗೇನ ಅವನು ಬಡಿದು ಬಾಳತ್ತಲ್ಲ. ಇಲ್ಲಿ ಗೀತೋಪದೇಶ ಮಾಡ್ರೆ ಯಾರಿಗೂ ಅರ್ಥ ಆಗಲ್ಲ. ಏನಾದ್ರು ದಂಡಂ ದಶವನ ಮಾಡಿ ದಾರಿಗೆ ತೋರದ. ಹೊಕ್ಕನ ಬಿಡಂಗಿಲ್ಲ, ಹೊಕ್ಕನ. ಬಿಡ್ತಗಿ ಫೋನ್ ಇಡ್ತಾರೆ ಆಮೇಲೆಪ್ಪ ಅವ್ರನ್ನ. ಬಟ್ ನೀರು ತಗೊಂಬಾರೋ, ಜಲ್ದಿ ನೀರು ತಗೊಂಬಾರೋ. ನಿವೇಶ್ ಬಾಳಾಗಿತ್ತು, ಜಲ್ದಿ ಹೋಗು. ನೀರ ರವಿ ನೀರು ಕೊಡು, ರವಿ ನೀರು ಕೊಡು. ಬಾ ನೀರೇ ಸಹಿತ ನೀರು ಕೊಡು, ನೀರು ಕೊಡು, ನೀರು ಕೊಡು. ನೀರು ಬೇಕು? ನೀರು ನೀರು ಕೊಡು ಪ್ಲೀಸ್. ಹಂಗೆ ಮಾಡಬೇಡ ರವಿ, ನೀನು ಹಿಂಗೆ ಮಾಡ್ರೆ ಹಂಗು.
ಹೇ ನೀರು ಕೊಡು, ನೀರು ಕೊಡು. ನೀರ್ ಬೇಕು ನೀರು. ನೀರು ಕೊಡು. ನೀರು ನೀರು ಏಯ್ ಅವ ನಿಮ್ಗೇನೂ ಆಗಿಲ್ಲ ನಂಬರ, ನಿನಗೇನೂ ಆಗುದಿಲ್ಲ. ನಾ ಇರ್ತೀನಿ. ದೋಸ್ತ ಅಂತೇಳಿ ಭಾಳ ನಂಬಿನ್ಯ ನೀನು. ಕಡಿಕ್ ನಾನ್ನ ಕಿಟ್ಟ್ಯಾನ ಬುಡಿ ರೇಂಜಿಗೆ ಬಂದ್ಲ್ಯಾ. ಅವೇನ್ ನಿನಗೆ ಮಾಡಿದ್ದು? ನಿಂಗೇನು ಮಾಡಿದ್ದವ? ನಾ ಎಲ್ಲಾ ತಿಳ್ಕೊಂಡ್ಬಿಟ್ಟನು. ನಿಮ್ಮಿಬ್ರದು ಹೆಂಗ ಗುಣ ಐತಿ ಹೆಂಗೈತಿ ಅನ್ನೋದು ಎಲ್ಲಾ ತಿಳ್ಕೊಂಡ್ಬಿಟ್ಟನ್ರು ನಿಮ್ದು. ದೋಸ್ತ, ನೀ ನಮ್ಮ ಬದಲು ಕೆಟ್ಟ ಯೋಚನೆ ಮಾಡಿರು ಸರ್, ನಾವು ನಿನ್ನ ಬದಲು ಒಳ್ಳೇದ ಯೋಚನೆ ಮಾಡಿ ನೋಡಕ್ಕೆ ನೀನ್ ದಾರಿಗೆ ತಂದ ತರ್ತೀನಿ. ಅವನು ಬಿಡಂಗಿಲ್ಲ. ನಮ್ ದೋಸ್ತನ ನಮ್ಮ ಕಡೆ ಬಂದ್ ನಮ್ಗ ಬಡ್ಸಾಕತ್ತಿ. ಎಟ್ಟರ ತಿಂಡಿ ಇರ್ಬೇಕು ನಿಂದ.
ಮಾಡಬಾರ್ದಾಗಿತ್ತು. ತಪ್ಪು ಮಾಡಿಬಿಟ್ಟಿರ್ತನೋ ನಾನು. ಅವ್ರಿಗಿಬ್ಬರಿಗೂ ಮೋಸ ಮಾಡಿಬಿಟ್ಟಿರ್ತನೋ. ಬಿಡೋದು ಈಗ ಏನಾತಾತು. ಇನ್ನು ಮುಂದೆ ನಾನು ಅವ್ರಿಗೆ ಕ್ಷಮೆ ಕೇಳ್ತೇನೆ. ಕ್ಷಮೆ ಕೇಳ್ತೇನೆ. ನೀರ್ ತಂದು ಬಾ ನೀರು ಕುಡುದ ಬಡದ ಕುಣ್ಸೇನಿ ಗೇರಿಸ್ಕೊತಾನೆ. ನೀರ್ ಬೇಕನ? ನೀರ್ ಬೇಕು? ದೋಸ್ತಿಗೆ ಯಾವತ್ತು ನೀರಿಲ್ಲ ಅಂದಿಲ್ಲ, ಊಟ ಇಲ್ಲ ಅಂದಿಲ್ಲ. ತಗೋ. ದೋಸ್ತ ನೀ ಇಲ್ದದೆ. ಯಪ್ಪ ಕೈ ಹುಷಾರು. ಏನ್ರಿ ಆಗಿತ್ತಂದ್ರ? ನಾ ದೋಸ್ತನ ಮತ್ ಬಡ್ಯಾಕ್ ಬಂದಾನಂದ್ರ ಅವನ್ಯಾಕ ಬಿಡೋದು? ನಮ್ ದೋಸ್ತರಿಗೆ ಚಾಕು ಹಾಕ್ತಿ. ದೋಸ್ತ ನೀನು ಯಾವತ್ತೂ ಬಿಟ್ಟು ಕೊಡಂಗಿಲ್ಲ, ಬೇಕಾದಾಗಲ್ಲ. ದೋಸ್ತ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕ. ಪ್ರತ್ಯಕ್ಷವಾಗಿ ಕಾಣೋದೇನೈತಿ ನೀವು ಮಾತಾಡ್ತನಾಗ ನಾ ಕೇಳಿಸ್ಕೊಂಡಿದ್ರು. ದೋಸ್ತ ನಾ ಮಾತಾಡ್ದ ಪೂರ್ತಿ ಕೇಳಿಸ್ಕೊಂಡಿದ್ದೇನೆ. ಪೂರ್ತಿ ನೋಡೋದು ಬೇಡ, ನಿಮ್ ಸವಾಸು ಬೇಡ. ದೋಸ್ತ ನೀ ನಮ್ ದೋಸ್ತ್ ಅಲ್ಲ ತನ್ಕೊಂಡ್ರು ನಾವು ನಿಮ್ ದೋಸ್ತರ. ನಿನಗೋಸ್ಕರ ಒಂದ್ ಜಾಬ್ ಹುಡುಕಿಟ್ಟನಿ, ಹೋಗಕ್ಕೆ ಜಾಬ್ ಇಟ್ರ ಇಲ್ಲೆಲ್ಲ ಇದ್ದಂಗ ಕಾಣ್ತೈತಿ. ದೋಸ್ತ ಜಾಲ್ ಬಿಟ್ರ ತಗೋ, 15,000 ರೂಪಾಯಿ ಸಂಬಳ. ನಾಳಲ್ಲೇ ಇಂಟರ್ವ್ಯೂ ಕೊಡ, ನಾವು ಬರ್ತೀವಿ. ದೋಸ್ತ್ ಬಾ ಹೋಗೋಣ, ದವಾಖಾನಿಗೆ ಹೋಗೋಣ. ಬಾ ಮೊದ್ಲು ದವಾಖಾನೆ ಹೋಗೋಣ ಬಾ.
ನಿಮ್ಮ ದೋಸ್ತರ ಬಂಗಾರದಂಥವ್ರು ಮತ್ತು ನಿನ್ನ ಜಾಬ್ ಐತೆ ಅಂತ ಹೇಳಿದ್ರು ಇದಾನ್ ಲೀಟ್ರ್ ತಮ್ಮ. ಚಲೋ ಆತ. ಯಾಕೋತಮ್ಮ ಮೋತಿ ಟೆಕ್ಸ್ ಸಪ್ಕ ಮಾಡಿದಿ? ಹಂಗೇನಿಲ್ಲಪ್ಪ, ಮ್ಯಾಗ್ರಾಮ್ದಾಗ ಐತಿ, ಅದಕ್ಕೆ ನಮ್ಮ ಕಾಸಪ್ಪ ಐತಿ. ಹಿಂಗೆ ಕಿಟ್ಗಿರಿ ಬೇರೆನ ಐತಳ. ಅಲ್ಲೋ ಬಸ್ಸ, ಆ ರವ್ಯಾ ಅಷ್ಟೆಲ್ಲ ಮಾಡ್ರು ನನಗೆ ಕೊಲ್ಲಾಕ ಪ್ರಯತ್ನ ಪಟ್ರು, ನೀ ಮಾತು ಅವ್ನು ಹೋಗಿ ಕಾಪಾಡಿದಿ ಅಂದ್ರು ನಿನ್ನ ದೋಸ್ತಿನ ಮೆಚ್ಚಿನ ಅದು. ಎಂಥ ಸಂದರ್ಭದಾಗೂ ದೋಸ್ತಿನ ಯಾವತ್ತೂ ಬಿಟ್ಟು ಕೊಡಬಾರದು. ಆದ್ರೆ ಅವ್ನು ಕೊಲ್ಲ ಅಂತ ಪ್ರಯತ್ನ ಮಾಡ್ಯಾನು. ನಾವು ಅವ್ರ ದಾರಿ ತರಕ್ ಟ್ರೈ ಮಾಡು. ಅಂದ್ರು ನೀ ದೋಸ್ತಿ ವಿಚಾರದಾಗ ಭಾಳ ಗಟ್ಟಿಗ. ದೋಸ್ತಿನ ಹಂಗ ಒಮ್ಮೆ ಅಂತೇಳಿ ಹೃದಯದಿಂದ ದೋಸ್ತಿ ಮಾಡಿರ್ತಿಲ್ಲ, ಹೃದಯದಾಗ ಇರ್ತೈತಿ. ನಿನ್ನ ಕಂಡು ಇನ್ನ ಕಲಿಬೇಕಾದ ಭಾಳ ಐತಿ ಹಂಗಾರೆ. ಹಂಗೇನಿಲ್ಲ ದೋಸ್ತ ಇಲ್ಲೇ ಹೋಗ್ಬರ್ನು ಬಾ. ಏನ್ರ ತಿಂದು ಬರ್ನು ಬಾ. ರವಿನ ಕಾಪಾಡೋಕ್ ಹೋಗಿ ಕೈ ನೋವಾತು. ಅದ್ರಾಗ ನಮ್ಮ ಹುಡುಗಿನ ಮೀಟ್ ಆಗೋದು ಆಗ್ಲಿಲ್ಲ, ಬೇಕತ್ ಕೂತಿರ್ತಾಳ ಆಕಿ. ಅಲ್ಲೋ ಈಗ ಕೈ ನೋವು ಹಿಂಗ ಆಗೈತಿ, ತಲಿನೂ ಹೊಡೆದೈತಿ. ಮತ್ ಇದನ್ನೆಲ್ಲ ಆಕಿ ಮುಂದೆ ಹೇಳಿರ ಈ ರವಿ ನಮ್ಮ ತಾಣಕ್ಕೆ ಸಂದರ್ಭಗಳನ್ನ ಅರ್ಥ ಮಾಡ್ಕೊತಾಳ. ಯಪ್ಪ ಯಾರ ಕರಿಯಾತಾರ ಅಲ್ಲಿ. ರವಿ ನೀ ಇಲ್ಲಿ ಹಿಂಗಾಟಿ ಕೆಲಸ ಇತ್ತಲ್ಲ ಬಂದಿನಿ. ರವಿ ಒಂದು ಜಾಬ್ ಏನಾತ ನಿಮ್ಮ ಬಗ್ಗೆ ನಾ ಭಾಳ ತಪ್ಪಾಗಿ ತಿಳ್ಕೊಂಡಿನಿ. ಜಾಬ್ ಸಿಕ್ಕಿದೆ, ನಿಮ್ಮ ಜೀವನ ಲೆಕ್ಕಕ್ಕಿಲ್ದ ನೀ ನನ್ನ ಜೀವ ಕಾಪಾಡಿದಿ. ನಿಮ್ಮ ಋಣ ನಾ 7 ಜನ್ಮಕ್ಕೂ ಬರಂಗಿಲ್ಲ ದೋಸ್ತ. ದೋಸ್ತ ಈಗಾರ ಗೊತ್ತಲ್ಲ ನಾವು ದೋಸ್ತರು ಚಲೋದಿ ಅನ್ನೋದು. ನಾ ನಿಮಗೆ ಎಷ್ಟೋ ಕೆಟ್ಟದ್ ಮಾಡ್ರು ನೀವು ನನಗೆ ಒಳ್ಳೇದ ಮಾಡ್ಕೊತ ಬಂದಾರಿ, ಮತ್ತೆ ಜಾಬ್ ಹುಡುಕೊಟ್ಟಾರಿ. ಜೀವ ಮಟ್ಟ ನಿಮ್ಮ ಋಣ ನಾ ಇವತ್ತು ಮರೆಯಂಗಿಲ್ರಿ ದೋಸ್ತ. ಈಗ ಹೇಳು, ನಾವು ಮಿತ್ರ ದ್ರೋಹಿನ? ಮಿತ್ರ ದ್ರೋಹಿಗಳು ಅಲ್ರು ನೀವು, ಜನ್ಮ ಜನ್ಮಾಂತರ ನನ್ನ ಸ್ನೇಹಿತರು ನೀವು. ಈ ಜೀವ ಇರೋವರೆಗೂ ನಿಮ್ಮನ್ನ ಕಳ್ಕೋಕ ಇಷ್ಟಪಡಂಗಿಲ್ಲ. ನಿಮ್ಗೆ ಒಳ್ಳೆ ಫ್ರೆಂಡ್ ಆಗಿರ್ತೀನಿ. ದಯವಿಟ್ಟು ನನ್ನ ಮನಸಾರಿ ಕ್ಷಮಿಸ್ಬಿಡ್ರು, ನಾನು ಕ್ಷಮಿಸ್ಬಿಡ್ರಿ. ಒಮ್ಮೆ ಹೃದಯದಿಂದ ದೋಸ್ತಿ ಅಂತೇಳಿ ಯಾರನ್ನ ಒಪ್ಕೊಂಡ್ರು ಅದ್ ನನ್ನ ಸಾಯ್ತಕ್ಕ ನನ್ನ ಜೋಡಿನೇ ಇರ್ತೈತಿ. ನೀನು ಹಂಗ, ನೀ ದ್ರೋಹನ ಮಾಡು, ಕೆಟ್ಟದ ಮಾಡು, ನೀ ನನ್ನ ದೋಸ್ತ. ದೋಸ್ತ ನೀವು ಹೋಗಿ ಬರ್ರಿ, ನಾನು ಸ್ವಲ್ಪ ದಗದೈತಿ, ಹೋಗಿ ಬರ್ತಾನ. ಆಯ್ತಾ?